ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಅವ್ವರು ಯಾವುದೋ ನಮ್ಮೂರು ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ನಮ್ಮೂರಿನ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗೈಸ್ ಎಲ್ಲ ತಲೆ ಬಸ್ ರೆಡಿ ಮಾಡ್ತಿದ್ದೆ. ನನ್ನ ತಲೆನೂ ಬಸ್ರಿ ಓಡ್ ಬಂದು ಲೇಟ್ ಆಗದೆ ಅನ್ಕೊಂಡು ಅವ್ರ ಅಪ್ಪ ಹೋಯ್ಕಲ್ಲಿ ನೀರ ಅಂತ ಸ್ನಾನ ಮಾಡಿದ್ವ ಗಿರಿಸಪ್ಪ. ಈಗ ಬಂದು ಅಟ್ಕೊಂಡು ನಾನು ಲೇಟ್ ಆಗದೆ ಅನ್ಕೊ ತಲೆನೂ ಬಸ್ ಹಂಗೆ ಓಡ್ ಬಂದು ಮನಿತಕ್ಕ ಅದಕ್ಕಲ್ಲಿ ಅರ್ಶಿನ ಕುಂಕುಮ ಕೆಲ ದೇವ್ರಿಗೆ ಈಚೆ ಕಲ್ಗಲ್ಲಿ ಎಲ್ಲ ಇಕ್ಕಿ ಏನೇನು ರೆಡಿ ಮಾಡ್ಕೊಳ್ಳೋ ನೋಡಿ. ಗೈಸ್, ನಮ್ಮ ಅವ ಏನಕ್ಕೆ ಪೂಜೆ ಮಾಡಿಸ್ತಿರೋದು? ಮಾಡಿಸ್ತಾವೆ ಮಾರಮ್ಮನಲ್ವಾ. ಗೈಸ್, ನಮ್ಮೂರು ಮಾರಮ್ಮಂಗೆ ಸುಮಾರು ಮಾರಿ ಹಬ್ಬದಲ್ಲೇ ಪೂಜೆ ಮಾಡಿಸಿರೋದು, ಇನ್ನು ಪೂಜೆ ಮಾಡಿಸಿಲ್ಲ ಅಂತ ಸುಮ್ಮನೆ ಮನೆಯವರೆಲ್ಲ ಹೋಗಿ ಪೂಜೆ ಮಾಡ್ಕೊ ಬರ್ತಿದ್ದೀವಿ ಅಷ್ಟೇ. ಹಂಗಾಗ್ಬೇಕಲ್ಲ, ಈಗ ಹಂಗಂದ್ರೆ ಆಗ್ಬೇಕಾ? ಹಂಗಂದ್ರೆ ಹಂಗಾಗ್ಬಿಟ್ಟದು ಅನ್ನು ಮತ್ತೆ ಅದು ಹೆಂಗೆ ತಿರ್ಗಾ ಅದ್ದು ನೋಡ್ಮ. ನಮ್ಮ ಪಿ ಟಿ ಉಷನ್ ತಂಗಿ ಥರ ನಡ್ಕೊಬತ್ತಿರೋದು. ಗೈಸ್, ಪಿ ಟಿ ಉಷನ್ ನಿನ್ನಂಗೆ ನಡ್ಕೊಬರೋದು, ಪಿ ಟಿ ಉಷನ್ ತಂಗಿ ನಿನ್ನಂಗೆ ನಡ್ಕೊಬರೋದವ. ಪಿ ಟಿ ಉಷನ್ಗೆ ನಿನ್ಗೆ ರನ್ನಿಂಗ್ ರೇಸ್ ಬಿಟ್ರೆ ನೀನೇ ಫಸ್ಟ್ ಬರೋದು. ನಮ್ಮ ಓನ್ ಅಡಿಯ ಸ್ಟೈಲ್ ಅದು. ಗೈಸ್, ಇದೇ ನಮ್ಮ ಊರಿನ ಮಾರಮ್ಮ. ಅರ್ಧ ಅನ್ನಿರೋದು ನಮ್ಮ ಅಣ್ಣ ಅನ್ನಿಸ್ಕೊತಿರೋ ಪ್ರಾಣಿ ಬ್ಯಾಳೆ ತಂದಾಕದೆ. ಏನು ಈ ಥರ ರೈಸ್ ಮಾಡೋದು ಹೇಳ್ಕೊಟ್ಟವನೇ ನಿನ್ನ ಮಗ. ಮಾಡು, ಈಸ್ಕೊ ಬಡ್ಡಿ ಸೇರಿಸಿ ಇಸ್ಕೊಂಡು ನಿನ್ನ ಕಾಸ ಬಿಡ್ಬಿಡ. ಎತ್ಕೋದ್ರೆ ಮಿಕ್ಸ್ ಮಾಡ್ತಿದ್ದೆ ಅಲ್ಲಮ್ಮ ಅಲ್ಲಿಯೇ. ನಾನು ಹೇಳ್ಕೊಟ್ಟಂಗೆ ಅದಕ್ಕೆ ಮಾಡು ಅನ್ನೋದು. ಅಷ್ಟೆಲ್ಲ ವೇಸ್ಟ್ ಮಾಡೋಕೆ ಬಿಟ್ಲು. ಅಕ್ಕಿ ಜಾಸ್ತಿ ಹಾಕಿದ್ರೆ ನೀನು ಬ್ಯಾಳೆ ಹಾಕಿರೋದು ಕೊಡಂಗಿದ ಸ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಮಾತು ಬರೀ ಸುಸಂಸ್ಕೃತ. ಇವ್ನು ಬೇಳೆಕಾಳು ತಂದಿರೋ ಗೊತ್ತಾಗೋದು. ತರೋಳು ನಮ್ಮ ಅಪ್ಪ, ತರೋದು ನಮ್ಮ ಅಪ್ಪ. ಮಾನ ಬರದಿ ಬಟ್ಟೆ ಇಕ್ಕಿದ್ರೆ ಮಾನ ಬರದಿಗೆ ಜನಗಳು ಮಾತಾಡ್ಸೋದು. ಬಟ್ಟೆ ನೋಡ್ಕೊತವನೆ ಕಣಮ್ಮ. ಮಾನ ಬರದಿ ಬಟ್ಟೆ ಇಕ್ಕಿದ್ರೆ ಬಟ್ಟೆ ಇಕ್ಕಿಲ್ಲ ಮಾನ ಬರದಿಗೆ ನಿನ್ನ ಮಗ. ಬಡ್ಡಿ ಸಮೇತ ಇಸ್ಕೊ. ನಂದೇನು ತಪ್ಪು, ನನ್ನ ಕಡೆಗೆ ತಿರುಗನೆ ಬೇಡ ನೀನು ದಯವಿಟ್ಟು. ನೀನು ನಮ್ಮ ಡ್ಯಾಡಿ ನೋಡ್ತಿರೋದು ಅಡುಗೆ ಮಲ್ಲಾಡ್ತಿದೆ, ಟಿ ವಿ ಕನೆಕ್ಟ್ ಆಗೋದೆ ಎಲ್ಲ ಟಿ ವಿ ನೋಡ್ತಿರೋದು. ಮಕ್ಕ ನೋಡಕ್ಕೆ ಈ ಸಲ ಟಿ ವಿ ಕನೆಕ್ಟ್ ಆಗಿದೆ. ನಮ್ಮ ಅಪ್ಪ ಅಲ್ಲೇ ನೋಡ್ಕೊತದೆ. ನಮ್ಮ ಅಪ್ಪ ನೋಡ್ತೀರ ಅಂತ ಅಡುಗೆ ಮನೆಗೆ ಬಂದವನೇ ನಮ್ಮ ಅಮ್ಮನ ಜೊತೆ ಆಡೋಕ್ಕೆ. ಮಾನ ಬರದಿ ಬಟ್ಟೆ ಇಕ್ಕಿದ್ರೆ ಮಾರ್ಗೆಟ್ಟದು ಸರಿಯಾಗದು. ಮಾನ್ಗೆಟ್ಟು ಬಟ್ಟೆ ಹಾಕಿಲ್ಲ. 300 ರೂಪಾಯಿ ಪೆಂಟು 300 ರೂಪಾಯಿ ಟೀ ಶರ್ಟ್ ಹಾಕೋನಲ್ಲಮ್ಮ, ಬಟ್ಟೆ ಹಾಕಿಲ್ಲ ಅಂತೀಯ. ಟೀ ಶರ್ಟ್ ಅವನೇ ತಗೊಂಡಿರೋದು. ನಂಗೆ ಮೊದಲೇ ಸುಸ್ತಾಯ್ತದ, ಹುಷಾರಿಲ್ಲ. ನನಗೂ ಸುಸ್ತು, ಅದಕ್ಕೆ ಕಾಸು ಕೊಟ್ಬಿಡೋನು. ಕುಕ್ಕರಿಗೆ ಮತ್ತೆ ಬೆಳಕಲ್ಲ ಸಾರು ಮಣ್ಣು ಮಡ್ಗಿರೋದು ಬೆಳಕಳ. ಸುರಿತದ ಈಗ ಈಗ ಸುರಿಲಿ ಒಪ್ಪಿ ಪಕ್ಕದಲ್ಲಿ ಕೂತ್ಕೊಳ್ಳ. ಯಾವ ಸ್ಟೈಲ್ ಇದು? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಎತ್ಕೋ ಎತ್ಕೋ, ಅಲ್ಲೇ ಅದೇ ಕಡೆ ಎತ್ಕೋ. ಎತ್ಕಮ್ಮ, ಅಲ್ಲೇ ಅದೇ ಕಡೆ. ಓಡ್ಬಿಟ್ಟ ಓಡ್ಬಿಟ್ಟ.
ಕೊಡಿಸ್ತೀನಿ. ಗಡ್ಡಕ್ಕೆ ಹೋಗ್ತೀನಿ ಅಂತ ಬೇಸ್ ಏನು ಗೊತ್ತಾಗಿರೋದಿಲ್ಲ. ನಮ್ಮ ಅಣ್ಣ ಸ್ನಾನಕ್ಕೆ ಹೋಗಿದಾಗ ನಮ್ಮ ಅಣ್ಣ ದುಡ್ಡ ನಮ್ಮ ಅಮ್ಮ ಎತ್ಕೊಂಬಿಟ್ಟದೆ. ಅದಕ್ಕೆ ಹಿಂಗೆ ಆಡ್ತಾ ಇರೋದು. ನಮ್ಮ ಅಪ್ಪ ಇನ್ನೂ ಜಾಸ್ತಿ ಡವ್ ಮಾಡ್ತಿರೋದು ಅಲ್ಲಿ ಕಿಟಕಿಲಿ ಬಂದ್ಬಿಟ್ಟು. ನಮ್ಮ ಅಪ್ಪ ನಮ್ಮ ಮನೆಯೊಳಗೆ ಡವ್ ಮಾಡೋರಿಲ್ಲ ಅಂತ ಇನ್ನೂ ಡವ್ ಮಾಡ್ತಿರೋದು. ಕಳ್ಳೆನೇ ತಿನ್ಕೋತವನೇ ಅಮ್ಮ. ಕಳ್ಳೆ ಬೀಜನೇ ನಿನ್ನ ಮಗ. ಬೆಳೆಕಾಳು ನೀನು ಹೆಂಡತಿ ಮುಂಡೆ ಮಾಡ ಬೇಯಮ್ಮ. ಹಂಗೆ ಕಣ ಬೇಯೋದು. ಕೋಲಾಟ ಆಡೋದ್ರಲ್ಲಿ ನಾನು ದುಡ್ಡು ಕೊಡು ಅಂದ್ರೆ ನಾವು ಹೋಯ್ತೀನಿ ಮನೇಲೇ ಇರಲ್ವಾ? 500 ರೂಪಾಯಿ ಕೊಟ್ಬಿಡ್ತೀನಿ. ಬಂದ್ರೆ ಕೇಳೋ ಇಲ್ಲೋ ನಾನು ದುಡ್ಡು ಬಿಸಾಕಿ ಅವ್ನ ದುಡ್ಡು ಬಿಸಾಕ್ಬೇಕಂತ ಕೊಟ್ಟಿಲ್ಲ. ಎಲ್ಲ ಬೀರ್ ತುಂಬಿರೋದ. ಅದೇನು ಅಂತ ಭೂಮಿ ಮೇಲೆ ತಾಕ್ಬಿಟ್ಟಿಯೋ. ಅವನಕ್ಕಿಂತ ಮುಂಚೆ ನಾನು ಒಬ್ಳೆ ಹುಟ್ಟಿದ್ರೆ ಅಮ್ಮ ಆಗೋದು. ಆಪರೇಷನ್ ಮಾಡಿಸ್ ಕಟ್ಲಿಲ್ಲ ನಾನು ಒಬ್ಳೆ ಹುಟ್ಬಿಟ್ಟಿದ್ರೆ. ಅದೇನು ಅಂತ ಇತ್ತಾಕ್ಬಿಟ್ಟಿಯಮ್ಮ ಭೂಮಿ ಮೇಲೆ ಅವನ್ನ. ನಿಮ್ದೇಗಿರುವೆ ಅಲ್ವಾ ಹೆಂಗೋ. ಒಂದೊಂದು ಎಕರೆ ಬರ್ದ್ಬಿಟ್ಟು ಇನ್ನು 15 ಎಕರೆ ಗಂಡ ಎಡ್ಕೊಂಡು ಮಡಿಕೊಂಡು ಮದುವೆ ಮಾಡಿ ಕಳಿಸಿ ಮತ್ತಾಗ. ಮಾನ ಮರ್ಯಾದೆ ಇದ್ರೆ ಮಾತಾಡ್ಸಿರೋ ಜನ ಕುಂತಿರೋದು ನೋಡಿ ಹೆಂಗೆ ಕುಂತಿದ್ದಾನೆ ಹಂಗೆ ಒಳ್ಳೆ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಟೂ ಬಿಟ್ಮೇಲೆ ಟೂ ಬಿಟ್ಬಿಟ್ಟಿರ್ಬೇಕು ಮಕ್ಕಳು. ನಾನು ದುಡ್ಡು ಬಿಸಾಕೊಂಡು ಟೂ ಬಿಡ್ತೀನಿ. ಕತ್ತಾರ ನೋವುತ್ತಲ್ಲ ಮುದೇನಿ. ಅವ ಹೊಟ್ಟೆ ಮೇಲೆ ಸರಿಯಾಗಿ ಕಾಲು ಮಾಡ್ಬಿಡಮ್ಮ. ಉಂಡಿ ಮಧ್ಯಾಹ್ನ ಉಂಡಿರೋದೆಲ್ಲ ಆಚೆಗೆ ಬರ್ಬೇಕು ಹಂಗೆ. ಮುಂಗಾರು ಬೆಳೆ ಮಡಿಕೋಯ್ತಲ್ಲ ಮಡಿಕೊಟ್ಟೆ ಹಂಗೆ ಮಡ್ಕರತ್ತೀನಿ ನೀನು ನೆನ್ಸ್ಕೊ. ಪಾಪ ಅವ್ನು ಹೆಂಡತಿ ಮಕ್ಳ ಜೊತೆಗೆ ಬಾಳ್ಬೇಕು ಬದುಕಬೇಕು ಅಂತ ಆಸೆ ಆಗೋನೆ. ನಮ್ಮವ್ವ ಕಾಲೇ ಮಡಗ್ತೀನಿ ಅಂತ ಡೈರೆಕ್ಟು. ಆಗಿದ್ದಲ್ಲಿ ಮಡಿಕೊಂಡಮ್ಮ. ಹೆಂಗೊಬ್ಳು ಮಗಳವನಿಲ್ಲ ಸಾಕು. ಹೊಟ್ಟೆನ ಮಾಡೋದು ಸತ್ತೋದಾರ. ಬೋಟಿ ಗೀಟಿ ಎಲ್ಲ ಗೈಸ್ ಇವತ್ತು ನಮ್ಮ ಹೊಲದಲ್ಲಿ ಶುಂಠಿ ಕೀಳ್ತವ್ರೆ. ಅಲ್ಲಿ ಹೊಲದಲ್ಲಿ ಅಷ್ಟು ದೂರದಲ್ಲಿರೋ ಹೊಲದಲ್ಲಿ ಕಿರ್ಚಾಡ್ತಾ ಇರೋದು ಇಲ್ಲಿ ಹೊರ್ಗೂ ಕೇಳಿಸ್ತೈತೆ ಅಂತ ಘಾಟಿ ಮುತ್ಕಿರೆ ಬಂದ್ಬಿಟ್ಟಿರೋ ಹೊರಗೈಸಿ ಇವತ್ತು ಶುಂಠಿ ಕೀಳೋಕ್ಕೆ. ಇದು ಇಲ್ಲಿ ನೀನು ಏನು ಮಾಡಿದ್ರೆ ಅದರಿಂದ ನಾನು ಆಚಕ್ ಮಾಡಿ ನೀರು ಹಿಡ್ದು ಕೆಲಸ ಮಾಡ್ತಾನಿಲ್ಲ. ಮನೆ ಕುಟ್ಟುವ ಇದು ಮನೆ ಕುಟ್ಟ ಮಡಗಿದೆ ಹೇಳು. ಹಾಂ ಏನೋ ಮಾಡ್ತಿದೆ ಮಡಗಿದೆ ಈಗ ಎದ್ದಿದೆ. ಅದೇ ಬಂದ್ಬಿಡು ವೀಡಿಯೋ ಹಾಕ್ತವ್ರು ಯಾರು, ನಿಂಗೆ ಪಾತ್ರೆ ತೊಳ್ಕೊಟ್ಟವ್ರು ಯಾರು? ಅದನ್ನ ನಾನೇ ಹಾಕೊಡೋದಲ್ಲ. ಯಾಕೆದ್ದ ಪಾಪ ಪಾತ್ರೆ ತೊಳ್ಕೊಂಡಿಲ್ವಾ? ವಯಸ್ಸು ಆಳು ಬಂದಿರೋದಕ್ಕೆ ನಾವು ಮನೇಲಿ ಬಾತು ಬಜ್ಜಿ ಮಾಡ್ತಾರೋದು ನಮ್ಮ ಅವ್ವ ಇವತ್ತು. ಏನೂರ ಸಂಸಾರ ಮಾತೇ ಇಲ್ಲ. ಗಂಡ್ಗಿಂಡ ತೆಗ್ದು ಹಾಕ್ಬಿಟ್ಟೆ ಪಾತ್ರೋಳಕ್ಕೆ. ಬಂದಿರೋ ಆಳುಗಳಿಗೆ ತಿಂಡಿ ಮಾಡ್ಕೊ ತಗೋಯ್ತಾ ಇದೀವಿ. ಇದಕ್ಕಮ್ಮ ಹುಚ್ಚಮ್ಮ ಸೇಮ್ ಗಲ್ಲಿ ಹುಚ್ಚಿಂಗೆ ಕಾಣಿಸ್ತಿರೋದು ಕಡಮ್ಮ. ಏನಂತ ನೋಡಿ ಅಪ್ಪಗೆ ಎಷ್ಟು ದೂರದಲ್ಲಿ ಮಾಡವ್ರೆ ಅಂದರೆ ಹೊಲನ ಅಷ್ಟು ದೂರದಲ್ಲಿ ಅವ್ರೆ. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ನಡೆದಂಗೆ ಆಯ್ತು ನನಗಂತೂ. ಅಯ್ಯಪ್ಪ ಅದೇ ಉತ್ತಿರೋ ಹೊಲದಲ್ಲಂತೂ ನಡೆಯೋಕ್ಕೆ ಹೋಗಲ್ಲ. ಏನು ಅದೇನು ಕೌಂಟ್ರ್ ಕೊಡ್ತಿದ್ದೀರ ಹೇಳೋದೇನು? ಹಾಂ ಹಾಂ ಆರಾಮ್ ಕರ್ಗಾಬಿಟ್ರೆ ಏನು ಮಾಡಿ ಅಂದು ಆಗ್ಬಿಟ್ರೆ ಏನೂ ಇಲ್ಲ. ಹತ್ರದಲ್ಲಿ ಮಾಡ್ಕೊಳ್ಳಿ ಅಲ್ವಾ ಅಂತೀನಿ ಅಷ್ಟೇ. ಚೆನ್ನಾಗಿ ಕೇಳ್ತಾವ್ರೆ ಶುಂಠಿನ ನೋಡಿ. ಎಲ್ಲ ಒಂದೇ ಊರವ್ರು ಬಂದು ಶುಂಠಿ ಕೇಳೋದು. ಏನು ಕೇಳ್ಸಂಗೆ ಮಾತಾಡ್ಲಾ? ಎಷ್ಟಪ್ಪ ಶುಂಠಿ ರೈಟು? 3300 ಅಷ್ಟಿಯಾ? ಅದು ನಮ್ದು ಬಿತ್ತನೆ ಶುಂಠಿ. ಮಾಮೂಲಿ ಶುಂಠಿ ಕೊಡಂಗೂ ಕೊಡ್ತಾ ಇಲ್ಲ. ಲೋ ಅಯ್ಯೋ ನಿನ್ನ ಮಗನ ಓಡಾಟವ ಇವತ್ತು.
3300 ಅಷ್ಟೇಯಾ? ಇಲ್ಲ ಇಲ್ಲಿ ಏನು ಗೊತ್ತು, ನಮ್ಮ ಅಣ್ಣ ಯಾವ್ದಾದ್ರು ಬ್ರೋಕರ್ ಕೆಲಸ ಇಟ್ಕೊಂಡ್ರೆ ದುಡ್ಡು ಬರೆಯೋ ಕೆಲಸನ ಅಡ್ಗೆನ ಬಿಟ್ಟು ಹೆಂಗೆಂಗೋ ಬರ್ದ್ಬಿಟ್ಟ ಎಡವಟ್ಟು. ಅಮ್ಮ ಇದೆಲ್ಲ ಈಗ ನಾರು ಬಂದೆ ಕಣಮ್ಮ ಶುಂಠಿ. ಅಪ್ಪ ಗರ್ಕಿಯಾ ಅಣ್ಣ ನಿಂಗಮ್ಮ ಕಷ್ಟ ಬಿದ್ದು ಶುಂಠಿ ನೋಡಕ್ಕಂತ ಬಂದಿರೋದು ನೋಡಿ ಗೈಸ್. ಹಂಗೆ ಶುಂಠಿ ಕಿಳಿಸ್ತಾರೆ ಅಂತ ಬಂದ್ಬಿಟ್ಟಿದೆ. ಉತ್ತೋಲ್ದಲ್ಲಿ ಹೆಂಗಮ್ಮ ನಡ್ಕೊ ಬಂದೆ. ಅವ್ನು ಬಂದಿರೋ ಗಾಡಿ ತಗೊಬರಲ್ಲ ಅಣ್ಣ. ನಮ್ಮ ತಾತನು ಬರ್ತದೆ ಕೈಸಲ್ಲಿ ದೂರದಲ್ಲಿ ಬರ್ಕತ್ತವ್ರೆ ಅಣ್ಣ. ಅಲ್ಲಿ ಅಣ್ಣ 23 ಅಂತ ಬರ್ದಿ ಸಲ್ಟ್ ಮೇಲೆ ಅವನಿಗೆ ಬರ್ಕತ್ತವನ. ಕಷ್ಟಪಟ್ಟು ಮಾಡಿ ನನ್ನ ಮಕ್ಕಳು ಹೇಳು, ಮಾಡಿ ನನ್ನ ಮಕ್ಕಳು, ನಿನ್ನ ಮಕ್ಕಳು ಕಷ್ಟಪಟ್ಟು ಮಾಡಿ ಆಮೇಲೆ ಹೇಳು. ಅಲ್ಲಿಂದ ಬಂದಿದೆ ಎಲ್ಲ ಉತ್ತೋಳದೊಳಗೆ. ಶುಂಠಿ ಕಿಳಿಸ್ತಾರದ್ಕೆ ನಮ್ಮ ಮಟ್ಟಿಯವರೆಲ್ಲ ಹೊಲ್ದೊಳಗೆ ಅವಿ. ನಮ್ಮ ಅವ್ರ ಮನೆಯವರು ನಮ್ಮ ಮನೆಯವರೆಲ್ಲ ಕುಕ್ಕಿ 30 kg ಬರ್ತವೆ ಕಣವ. ಅವ ಇವೊಂದು ಕುಕ್ಕಿ 30 kg. ಗಿರಿಸಪ್ಪ ಅಲ್ಲಿ ಟ್ಯಾಕ್ಟ್ರ್ ಮೇಲೆ ಈಸೆಲ್ಲ ಒಂದೊಂದು ದಿಕ್ಕಲ್ಲ ಅವ್ರೆ. ನಮ್ಮ ಒಬ್ಬೊಬ್ರಾಗ ತಡಕ್ತಾ ಅದೇ ತಾತ. ಶುಂಠಿ ಬರ್ಕೊಳಕ್ ಬಂದು ಎಷ್ಟಾಯ್ತು ಅಂತ ಹೋದ್ಲ ಇಲ್ವೋ? ತಲುಪಿಲ್ವ ಅಂತ ನೋಡಕ್ ಬಂದ್ಯಾ? ನಮ್ಮ ತಾತಂಗೆ ಎಷ್ಟು ಪ್ರೀತಿ ನೋಡಿ ಹಂಗೆ ನಮ್ಮ ಅವ್ವನ ಮೇಲೆ. ಲವ್ ಅಲ್ವಾ ತಾತ ನಿನ್ಗೆ? ತಾತ ನೀನು ಹೆಂಡ್ತಿ ಅಂದ್ರೆ ಲವ್ ಅಲ್ವಾ ನಿನ್ಗೆ ತಾತ? ಲವ್ ಅಲ್ವಾ? ಅದಕ್ಕೆ ನಮ್ಮ ಅವ್ವನ್ ತಡಿಕ ಬಂದಿರೋದು ಕಣ್ರಮ್ಮ ಇವರು. ತದಲ್ಲಿ ನಿಮ್ಮ ಲವ್ ನೋಡಿ ಅಮ್ಮವ್ರಾಗಿತ್ತು. ಇದು ಯಾಕೋ ಹೇಳ್ತಿದೆ ಅದಕ್ಕೆ ಎಲ್ಲತ್ಕೊಳ್ಳು ನಿಂಗಮ್ಮ ನೀನು. ನಮ್ಮ ತಾತ ಹಿಂದೆ ತಡಿಕೊಂಬಂದಿರೋದಕ್ಕೆ ಹೇಳ್ತಿರೋದು ನಮ್ಮವ್ವ. ತಾತ ನೀ ಹೆಂಡತಿ ತಡಿಕೊಂಬಂದಿದ್ದೆ ನೋಡು ಇಂಥ ನೀನು ಹೆಂಡತಿ ಮೇಲೆ ಎಷ್ಟು ಲವ್ ನಿನ್ಗೆ. ಅಮ್ಮ ಅಲ್ಲಿ ಕುದ್ದಿ ಆಟ ಕೆಳಗೆ ತಿಂದ್ರು. ಹ್ಞೂ ತಿಂತು. ಬೈತಿದ್ದು ಹೋಗಿ ನಾನು ಅಲ್ಲಿಂದ ಚಿಕ್ಕಾಡ್ತೀನಿ. ನಾನು ಅದಕ್ಕೆ ಗೈಸ್ ಹೋದ್ಸಲ ಅಪ್ಪ ಶುಂಠಿ ಕಿಳಿಸ್ಬೇಕಾದ್ರೆ ಜಗಳ ಬಿದ್ದಿದ್ದಂತೆ. ಏನಕ್ಕೆ ಜಗಳ ಆಡ್ತಿದ್ದು? ನಿದ್ಗೆಟ್ಟು ಅಲ್ಲ ಕಡೆ ಮಾವಣ್ಣನ ಜೊತೆಗೆ ಜಗಳ ಬಿದ್ದು ಸರಿಯಾಗಿ ಕಿಳಿಸ್ತಾರ ಗೈಸಲ್ಲಿ ಜರ್ಕಿ ಹಾಕಂದವ್ರು ಅಣ್ಣನ ಮನೆ ಅಪ್ಪ ಜಗಳಕ್ಕೆ ಬಿದ್ದಿದ್ದಂತೆ. ಅಕ್ಕ ಒಂಚೂರ ಕರೆಕ್ಟಾಗಿ 30 kg ಪಾಂಬ್ ಹಾಕ್ಬಿಟ್ಟ ಹಿಂದೆಯಿಂದ ಬಂದವು. ತಡಿಯಾ ನೀನು ನಿಂತ್ಕೊ ಎಷ್ಟು kg ಇದೆ ನೋಡಮ್ಮ. ಗಿರಿಸಪ್ಪನ್ಗೆ 2ನೇ ಮದುವೆ ಮಾಡ್ಕಮ್ಮ. ಕಿರಿ ಸೊಸೆ ಕಳಿಸ್ಬಿಟ್ಟು ಇಬ್ರಿಗೂ ಹೆಣ್ಣು ಕೊಡ್ತಾರಲ್ವಾ? ನೀನು ಸೊಸೆದಿರೋ ಚೆನ್ನಾಗಿಲ್ಲ ಇಬ್ರು. ಇಲ್ಲಿ ನೀನು ಸೊಸೆ ಹೆಂಗಿದ್ದಾಳ ಹಂಗೆ ಇಬ್ರಿಗೂ ಒಂದೊಂದು ಹೆಣ್ಣು ಕೊಡ್ತಾರೆ. ಗೈಸಿರು ನಮ್ಮ ಚಿಕ್ಕಪ್ಪನಿಗೆ ಮದುವೆ ಆಗಿದ್ದ ಅಂತ ಕೇಳಿದ್ರೆ ನಮ್ಮ ಅಣ್ಣ ನಿಮ್ಮ ಮೂರ್ದಿಕ್ಕೊಂದು ಹೆಣ್ಣು ನೋಡು ಅಂತಿದ್ದಂತೆ. ಇಲ್ಲ ಅವ್ನ ಕಡೆಗೆ ಅದಕ್ಕೆ ಕ್ಯಾಮ್ರಾ ನಮ್ಮ ಅವ್ವಗೆ ಅದು ಮರ್ತ್ಬಿಡ್ತಾನೆ ಅನ್ನೋ ಚಿಂತೆ ನಮ್ಮ ಅವ್ವನಿಗೆ. ನೋಡಿ ನಮ್ಮ ಅಣ್ಣ ಎಷ್ಟು ಶ್ರಮಜೀವಿ, ಎಷ್ಟು ಕೆಲಸ ಮಾಡ್ತಿದ್ದಾನೆ. ನಮ್ಮ ಅಣ್ಣನು ನಮ್ಮ ಅಣ್ಣ ಬೆಳೆಸಿರೋದೇ ಬರೋದಿದು. ಅಲ್ವಾ ದಡಿಯ ಏನು ದಬಕ್ಕಿಕ್ಕಿಲ್ಲ. ಇವತ್ತು ಫುಲ್ ಬ್ಯುಸಿ. ಕೂಗರು ತಿರುಗ್ತಿಲ್ಲ. ಮನೆಯಲ್ಲಿ ಬರ್ತದೆ ಫ್ರೀ ಅಂದ್ರೆ ಕೊಟ್ಟಿದ್ದು ಎಷ್ಟು ಬರ್ತದೆ? ಕಮ್ಮಿ ಬರ್ತದೆ ತಾನೆ. ಏನ್ ಇಂಥ ಅಣ್ಣ ತಂಗಿ ಭೂಮಿ ಮೇಲೆ ಯಾರು ಇಲ್ಲವೇ ಇಲ್ಲ. ನಮ್ಮ ಥರ ಅಣ್ಣ ತಂಗಿ ಎಲ್ಲೂ ಇರಲ್ಲ. ಏನು ಮಾಡ್ಬೇಕಪ್ಪ? ಆಮೇಲೆ ನಿನ್ನ ಗಂಡ ಹೊಲ್ದೊಳಕ್ಕೆ ಹೋಗೋಕೆ ಫ್ರೆಶ್ ಆಗಿ ಹೊಲ್ದೊಳಕ್ಕೆ ಹೋಗ. ಎಂಥ ಗಂಡ ಇರಬೇಕು ನಿನ್ನ ಗಂಡ. ಸ್ನಾನ ಮಾಡ್ಕೋದು ರೆಡಿಯಾಗಿ ಹೊಲ್ದೊಳಕ್ಕೂ ನಿಂತರ ಹೋಗೋರು ನಾನು ನೋಡಿರ್ಬೇಕಣಪ್ಪ ಅಲ್ವ. ನನ್ನ ತಾಯಿ ನಾನು ತಿನ್ನಲ್ಲ. ನಮ್ಮ ಡ್ಯಾಡಿ ಕರೀದಂಗೆ ಸಿಂಹ ಅಂತಾರ.
ಶುಂಠಿ ಕೆಲಸ ನೀನು ಹೆಂಡತಿ ಕೈಲಿ ನಡೀತಾ ವಾ ನಾನೇನು ಮಾಡ್ತಿದ್ದೆ ನಿನಗೆ ನೆಗಿತೀರಪ್ಪ. ಶುಂಠಿ ದುಡ್ಡು ಮನೆಗೆ ಬಂದೆ ಅಂತ ನಮ್ಮಪ್ಪನ ಶುಂಠಿ ದುಡ್ಡು ಮನೆಗೆ ಬಂದಿವತ್ತಂತ ನಮ್ಮ ಮಟ್ಲಿ ಯಾರನ್ನ ಹಿಡಿಯೋರೇ ಇಲ್ಲ. ನಮ್ಮ ಚಿಕ್ಕಪ್ಪ ಬೈತೆ ಅಂತಿರೋದು ನಮ್ಮ ಅಪ್ಪ. ಎಲ್ರಿಗೂ ಒಂದ್ ಕಡೆ ನಮ್ಮ ಚಿಕ್ಕಪ್ಪಂದೇ ಭಯ ಗೈಸ್. ನಮ್ಮ ಅಪ್ಪನ ಮಾತ್ರ ಅಂತಲ್ಲ, ನಮ್ಮ ಮಂದಿ ಇರೋರು ಎಲ್ರು ಪ್ರತಿಯೊಬ್ರಿಗೂ ನಮ್ಮ ಚಿಕ್ಕಪ್ಪ ಅಂದ್ರೆ ಒಂದು ಭಯ ಅದೇ ಗೈಸ್. ನೀರು ಕುಡಿತೀರಂತ ಯಾವತ್ತು ಬರ್ತಿದೆ ಹೇಳು? ಆಟೋದಲ್ಲಿ 2 ಸೆಕೆಂಡ್ಗೆ ನಿಮ್ಮ ಮನೆಗೆ ಹೋಗುವೆ, ಇಲ್ಲ 2 ಸೆಕೆಂಡ್ಗೆ ನಿಮ್ಮ ಮಟ್ಟಿಗೆ ಹೋಗುವೆ ನೀನು. ಈಗಮ್ಮ ಎಂತ ನೋಡು ಮತ್ತೆ ಹಲೋ ಹಲೋ ಕೇಳು, ಜೀವ ಹೊಂಟೋಯ್ತಿತ್ತ ಇಲ್ಲ 2 ಸೆಕೆಂಡ್ಗೆ ಜೀವ ಹೊಂಟದ್ದ. ಅಲ್ಲ ಯಾರನ್ನ ಹೇಳ್ಕೊಟ್ಟಾರ ನಿಮ್ಗೆ? ಗಿಲ್ಲಿ ಫ್ಯಾನ್ ಏನು ಅವರೇ ನೋಡಿ ಗೈಸ್. ನಮ್ಮ ಊರಲ್ಲಿ ಓಪನ್ ಮಾಡಿ ಓಪನ್ ತೋರ್ಸೋದೇನೆ ಮಾಡಿರೋದ. ಅವಾಗಿಂದು ಗಿಲ್ಲಿಗೆ ಓಟ್ ಮಾಡ್ತಾರೆ. ಇಲ್ಲಿಗೆ ಓಟ್ ಮಾಡ್ತೀರ ನಾವು ನಿಜ. ಇಲ್ಲಿ ನೋಡಮ್ಮ ಪರವಾಗಿಲ್ಲ ಏನು ಇರೋದು ಹಂಗೆ ಸುಮಾರು ಜನ ಓಟ್ ಮಾಡ್ತಾವ್ರೆ. ಅದೇನು ಆದ ಲಾಸ್ಟಲ್ಲಿ ಅನ್ನೋದೇ ಕ್ಯೂರಿಯಾಸಿಟಿ ಇರೋದು ಇವಾಗ. ಗೆಲ್ಲವ್ರೆ ಅವರು ಗಿಲ್ಲಿನೇ ಗೆಲ್ಲೋದು ಅಂತಾರೆ. ಅಂದ್ರೆ ಏನಾರ ಪವನ ಏನು ಸಮಾಚಾರ? ಹೇಳ್ಬೇಕು. ಯಾರು ಹೋಗ್ಬೇಕು ಬಿಗ್ ಬಾಸ್ ಮನೆಯಿಂದ? ಧ್ರುವ ಅಂತ ಹೋಗ್ಬೇಕು. ಧ್ರುವ ಅಂತನೂ ಸರಿ ಇಲ್ಲ. ನನಗೂ ಇಷ್ಟ ಹೋಗ್ಬೇಕು. ಏನಂತಲ ನಮ್ಮ ಅಮ್ಮ ಕುಡ್ದೆ ಅಂದಿದ್ಕೆ ಏನಂದೆ? ಕುಡಿ ಅಂದ್ರೆ ಬೇಡ ಅಂದೆ, ತಂಗ್ ಕೊಟ್ರೆ ಕುಡಿತೀವಿ. ಇಲ್ಲ ಕುಡಿಯಕ್ಕೆ ಬೆಲ್ಲ ಬೇಡ ಅಂತೀರಿ. ಉಣ್ತೀವಿ. ಇಲ್ಲ ಬೇಕಾದ್ರೂ ಉಂಡವ ಅಂತ. ಒಳ್ಳೆ ಪವನ ಮಂಗ್ಲಮ್ಮ ನಿನ್ಗೆ ರಿಕಾರ್ಡ್ ನೋಡ. ಮಂಗ್ಲಮ್ಮನ್ ಕಷ್ಟ ಏನ್ ಗೊತ್ತಾ? ನಾನು ಫೋನ್ ಇಸ್ಕೊಬಿಟ್ಟು ನಾನು ಮಿನಿ ವ್ಲಾಗ್ ಮಾಡ್ತಿದ್ನಲ್ಲ ಮೊದಲು, ಮಿನಿ ವ್ಲಾಗ್ನ ಇನ್ಸ್ಟಾದಲ್ಲಿ ಹಾಕಕ್ ಕುತ್ಕೊಬಿಟ್ಟು ನನ್ನ ಫೋನ್ ನನಗೆ ಕೊಡ್ತೀರ, ಫೋನ್ ಮಾಡಬೇಕು ಕೊಡು ಅಂದ್ರೆ ಮಂಗ್ಲಮ್ಮ ಫೋನ್ ತಗೋಬಿಡು ಅಂದ. ಹಾಲೇನು ಮಾಡ್ಬಿಟ್ಲು ಫೋನ್ಗೆ. ನನ್ನ ಫೋನ್ಗೆ ಹಾಕಲ್ಲ ಕಣ್ ಮಂಗ್ಲಮ್ಮ. ಚೆನ್ನಾಗಿ ಬಂದಿದ್ದ ಅವಳು ಫೋನ್ ಮಾಡಿರೋದು. ಚೆನ್ನಾಗಿ ಮಾಡ್ತಿದ್ದಾನ. ಒಳ್ಳೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ನೀವು ಪವನ್ ನನಗೆ ನಿನ್ನಂತವ್ರೆ ಬೇಕಾಗಿರೋದು ಪವನ. ಲೈಕ್ ಕೊಟ್ಟೆ ಒಳಗೆ ಫೋನ್ ಎಲ್ಲಿದ್ದು? ಅದೇನು ಪ್ರೈಸ್ ಕೊಡೋದು ಒಂದು 500 ರೂಪಾಯಿ. ಪ್ರೈಸ್ 500 ರೂಪಾಯಿನೇ ಕೊಟ್ಟಾಳಂತೆ ಗೈಸ್ ಮಂಗ್ಲಮ್ಮ ನನಗೆ. ಏನ್ ಕೊಡ್ನೆ? ಫೋನಕ್ಕೆ ನಾನು ಫೋನ್ ಮಾಡ್ಬೇಕು. ಇನ್ನೇ ಹೋಗಿ ಮಾಡ್ದೆ ಏನ್ ನೋಡ ನಾನು ಫೋನ್ ತಗೊಂಡು ಅಡ್ರೆಸ್ ಮೊದ್ಲು ರೆಕಾರ್ಡ್ ಆಯ್ತು, ಇವಾಗ ಅಡ್ರೆಸ್ ಕುಡಿ ಬಿಟ್ಟಿ ಟೀ ಕೊಡಿ ನಮ್ಮ ಮಟ್ಟಿಲಿ. ವರಲಕ್ಷ್ಮಿ ಆಂಟಿ ಟೀ ಕೊಡಿ ಇರೋದು ಕುಡಿತಿದ್ದೀನಿ. ಬಿಟ್ಟಿ ಟೀ ಕೊಡಿ ನಮ್ಮ ಮಟ್ಟಿಲಿ ಬಂದು. ಸ್ವಾಭಿಮಾನ ಇದೆ. ಒಂದ್ ಸ್ವಲ್ಪ ಸೆಪ್ಪೆ ಇದೆ ಫ್ರೆಂಡ್ಸ್. ಅಮ್ಮ ಗೈಸ್ ಮಾಡ್ತಾನೆ, ಗೈಸ್ ಕೇಳ್ತಾನ. ಅಮ್ಮ ಸಪ್ಪೆ ಇದ್ದಂತೆ ಕಡಮ್ಮ ನೀನು ಮಾಡಿರೋ ಟೀ ಶುಗರ್ ಬಂದ್ಬಿಡುತ್ತೆ ಬೇಗ ಚಿಕ್ಕೇಜ್ಗೆ ಅಂತ ಕಲ ನಾವು ಅಮ್ಮ ನಿನ್ ಬಗ್ಗೆ ಮುಂದಾಲೋಚನೆ ಮಾಡ್ತಿರೋದು ಪವನ. ನಿನಗೆ ಶುಗರ್ ನಿಮ್ಮ ಪ್ರೀತಿ ಸ್ನೇಹ ವಿಶ್ವಾಸ ಹಿಂಗೆ ಇರ್ಲಿ. ವಿಶ್ವಾಸ ಮಂಗ್ಲಮ್ಮ ಮಾತಾಡು. ಅಲ್ಲ ಒಳಕೊಟ್ಟು ಅಲ್ಲ ಇಲ್ಲ ಅಂತ ರೇಗಿಸ್ತದಾರ ಮಂಗ್ಲಮ್ಮ. ಏನಾರ ತಗ ಕೊಡ್ನಿಂಗಮ್ಮ ಹೇಳದ್ ಮಂಗ್ಲಮ್ಮ ಹೇಳ. ಅಲ್ಲಿ ಯಾಕೆ ಸಮದೋಗಿದಾವ ಅಂದ್ರೆ ಹೊಟ್ಟೆ ಒಳಕ್ಕೆ ಓಡೋಗವೆ ಅಂತ ಮಂಗ್ಲಮ್ಮ. ಏನಾರ ತಗೋ ಕಡ್ಡಿ ಕಲ್ಲ ತಗೋ ಬಿಡು ಮಂಗ್ಲಮ್ಮ ಒಂದ ಅವನ್ಗೆ ಬ್ಯಾಡ್ವಾ ಪಾಪನ. ಪಾಪ ಅಂತ ತೊಟ್ಲ ಮನಿಗೆ ಆಗೈತಿ ಬಂದು ಟೀ ಕುಡಿತ ಮಾತಾಡ್ತಾನೆ ಮಾತಾಡು. ಏನ್ ಮಾತಾಡಿ ಒಳ್ಳೆ ಹುಡುಗನು. ನೀನು ಯಾರು ಫ್ಯಾನು? ನಾನು ಡಿ ಬಾಸ್ 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 ಡಿ ಬಾಸ್. ಎಷ್ಟು ಸಲ ನೋಡಿದ ಪಿಕ್ಚರ್? ಯಾರ್ದ? ದರ್ಶನ್ದ. ಥಿಯೇಟ್ರಲ್ಲಿ 2 ಸತಿ, ಫೋನಲ್ಲಿ 1 ಸತಿ. ಫೋನಲ್ಲಿ ನೋಡ್ಬೇಡ, ಹೋಗಿ ಥಿಯೇಟ್ರಲ್ಲಿ ಇನ್ನೊಂದ್ಸಲ ನೋಡು. ಇನ್ನೊಂದ್ಸಲ ಹೋಗಿ ನೋಡು. ಇನ್ನೊಂದ್ಸಲ ಹೋಗಿ ನೋಡಿ. ಡೌನ್ಲೋಡ್ ಕಂಡ್ರೆ ನಮ್ಗ ಆಗೋಲ್ರಿ. ನೀನ್ ನೋಡಿದೆ ಅಲ್ಲ ನಮ್ಮ ಅಮ್ಮ ಒಂದೇ ಸಲ ನಡೀರಿ.
ಇನ್ನೊಂದ್ಸಲ ನೋಡ್ಕೊಂಡ್ ಮಾರ್ಕ್ ನೋಡಮ್ಮ ನಡೀರಿ. ರಿಲೀಜ್ ಆದ್ರೆ ಏನ್ ಮಾಡಿ ದರ್ಶನ್ ರಿಲೀಜ್ ಆದ್ರೆ ಏನ್ ಮಾಡಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿರೋದಕ್ಕಲ್ಲ. ಓ ನೋಡಿ ಫ್ರೆಂಡ್ ನಿನ್ಗೂ ಫೋನ್ ಹಾಕ್ತೀನಿ ಬಂದ್ಬಿಡ್ಲಾ. ಎಷ್ಟು ಪ್ರೀತಿ ವಿಶ್ವಾಸ ಐತೆ ನಿಂಗಮ್ಮ ದರ್ಶನ ಕಂಡ್ರೆ ಬೆಳೆಸ್ತಾಗಳ ದರ್ಶನ ಪಿಕ್ಚರ್ ಬಂದ್ಬಿಟ್ರೆ ಎಲ್ಲಿದ್ರು ಓಡ್ಬಿಡ್ತಾಳ. ದರ್ಶನ್ ಏನಾದ್ರು ರಿಲೀಸ್ ಆದ್ರೆ ಮಂಗಮ್ಮ ನಿನ್ಗೆ ಅಲ್ಲಿ ಕೊಡಿಸ್ತೀನಿ ಅವ್ನ ಕೇಳಿ. ಒಳ್ಳೆ నేనెಲ್ಲ ಅದೇ ದರ್ಶನ್ ಬಿಡುಗಡೆ ಅಂತಿರಲ್ಲ ಖುಷಿಯಾಗಿದ್ದಿ ಇಲ್ವೇ? ಏನೋ ಗೊತ್ತಿಲ್ಲ, ನಾನು ಎಲ್ಲೂ ನೋಡಿಲ್ಲ. ಯಾಕದ್ ಗೊತ್ತಾನಿಲ್ಲ. ಅದೇನ್ ಬಿಡುಗಡೆ ಅಂದ್ರಲ್ಲ ಅದೇನ್ ಬೇಲ್ ಸಿಕ್ಕದೆ? ಪಾರ್ಕ್ ಫಿಲಮ್ ನೋಡಿಲ್ಲ. ಕನ್ನಡ ಮೂವಿ ಅಂತ ರಿಲೀಸ್ ಆದ್ಮೇಲೆ ಎಲ್ಲ ನೋಡ್ಬೇಕು. ಇನ್ನೊಂದು ಯಾವ್ದಾದ್ರು ಶಿವಲೀಲಾ ಮೂವಿ ಮತ್ತೆ ಮಾರ್ಕ್ ಮೂವಿ ಎರಡೂ ನೋಡಿಲ್ಲ. ಅದೆರಡೂ ನೋಡ್ಬೇಕು ಗೈಸ್. ಕನ್ನಡ ಮೂವಿ ಅಂತ ಬಂದ್ಮೇಲೆ ಎಲ್ಲ ನೋಡ್ಲೇಬೇಕು. ನಾವಿನ್ನು ಮಾರ್ಕ್ ಹೋಗಿಲ್ಲ ಅವರ ಹೋಗ್ಬೇಕು. ಮಾರ್ಕ್ ಒಂದಕ್ಕೆ ಹೋಗ್ಬೇಕು. ಡೆವಿಲು ನೋಡಿರ್ಲಿಲ್ಲ ಅಂತ ನಮ್ಮ ಅಮ್ಮನ ಬರ್ತಡೇಲಿ ಹೋಗಿದ್ದಿದ್ದು. ಅದು ನಿಂಗಮ್ಮ ತೋರಿಸ್ಕೊಟ್ಟಿದ್ದು. ಡೆವಿಲ್ ಫಿಲಮ್ ಅಂದ್ರೆ ಇನ್ನೂ 10 ಸಲ ತೋರಿಸ್ಕೊಡುತ್ತೆ ನಿಂಗಮ್ಮ. ಇನ್ನು ಮಾರ್ಕ್ ಒಂದು ನೋಡ್ಬೇಕು. ಮತ್ತೆ ಶಿವಲೀಲಾ ಅಂತ ಬಂದೈತಲ್ಲ ಅದು ನೋಡ್ಬೇಕು ಗೈಸ್ ಮೂವಿನ. ಬಿಲ್ಡಪ್ ರಾಜ ಕಣಿಮಮ್ಮ ಹತ್ರ ಪವನ್. ನಿಮ್ಮ ಮಮ್ಮಿಗೆ ಫೋನ್ ಮಾಡ್ತೀವಿ ಹೋಗು ಮಾಡು ಅಂತಾನೆ.